ಇವತ್ತಿನ ನಮ್ಮ ಮನ್ಯಾಗಿನ ತಿಂಡಿ ಸ್ಪೈಸಿ ಪುದೀನ ಚಪಾತಿ ಮತ್ತು ಬಜ್ಜಿ. ನಿಮ್ಮ ಗಮನ ಪುದೀನ ಚಪಾತಿ ಮೇಲೆ ಇರ್ಬೋದು. ಆದರೆ ನಾ ಇವತ್ತು ಮಾತಾಡ್ತಿರೋದು ಚಟ್ನಿ ಪುಡಿ ಮೇಲೆ. ಈ ಚಟ್ನಿ ಪುಡಿ ತನ್ನದೇ ಆದೊಂದು ಮಹತ್ವ ತೊಗೊಂಡದ. ಏನಪ್ಪ ಅಂತಂದ್ರೆ, ನೀ ಬೇಕಾದಂಥ ರುಚಿಯಾದ ಪದಾರ್ಥ ಮಾಡಿಕೊಡು, ಟಿಫಿನ್ ಮಾಡಿಕೊಡು, ಊಟ ಮಾಡು, ಅಡ್ಗೆ ಮಾಡು, ಒಟ್ಟು ಚಟ್ನಿ ಪುಡಿ ಬೇಕಾ. ದೋಸೆಗೆ ಚಟ್ನಿ ಪುಡಿ, ಇಡ್ಲಿಗೆ ಚಟ್ನಿ ಪುಡಿ, ಚಪಾತಿಗೆ ಚಟ್ನಿ ಪುಡಿ, ಭಕ್ರಿಗೆ ಚಟ್ನಿ ಪುಡಿ, ಒಗ್ಗರಣೆ ಅವಲಕ್ಕಿಗೆ ಚಟ್ನಿ ಪುಡಿ, ಉಪ್ಪಿಟ್ಟಿಗೆ ಚಟ್ನಿ ಪುಡಿ, ಒಟ್ಟು ನೀ ಏನೇ ಬೇಕಾದ ಮಾಡು, ಒಟ್ಟು ಚಟ್ನಿ ಪುಡಿ ಬೇಕಾ. ಆದರೆ ನಮಗೆ ಏನೊಂದು ಈಸಿ ಅಂತಂದ್ರೆ, ಮುಂಜಾನೆ ಒಂದು ಗಡಿಬಿಡಿಗೆ ಈ ಚಟ್ನಿ ಪುಡಿ ತುಪ್ಪ ಒಂದು ಸವರಿ ಹುಡುಗರಿಗೆ ಕೊಟ್ಬಿಟ್ರೆ ನಮ್ದೊಂದು ಲಗು ಲಗು ಕೆಲಸ ಆಗೋಗ್ತದೆ. ಆದ್ರೆ ಅದು ಮುಗೀತಪ್ಪ ಅಂದ್ರೆ ಚಟ್ನಿ ಪುಡಿ ಖಾಲಿ ಆಯ್ತು, ಚಟ್ನಿ ಪುಡಿ ಇಲ್ಲ, ಚಟ್ನಿ ಪುಡಿ ಯಾವಾಗ ಮಾಡ್ತಿ, ಚಟ್ನಿ ಪುಡಿ ಬೇಕಾಗಿತ್ತು, ಹಿಂಗೆ 108 ಕ್ವಶನ್ ಬರ್ತಾವೆ. ಅದಕ್ಕೆ ಇದ್ದು ಬಿದ್ದು ಕೆಲಸ ಎಲ್ಲ ಬಿಟ್ಟು ಮೊದ್ಲೇಕ ಒಂದು ಬಟ್ಲಾದ್ರೂ ಒಂದು ಚಟ್ನಿ ಪುಡಿ ಮಾಡಿಟ್ಬಿಟ್ರೆ ನಮ್ಮದು ಕೆಲಸ ಸುಸೂತ್ರ ಆಗ್ತದೆ. ನಿಮ್ಮ ಮನ್ಯಾಗ ಹೆಂಗೆ?